ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಧನಂಜಯ ಪಿಟಿ, ಲಿಂಗವನಾಗತ್ತೇಳಿ, ಭರಮಸಾಗರ ಹೋಬಳಿ, ಚಿತ್ರದುರ್ಗ ತಾಲೂಕು. ನಾವು ರೈತರ ರಾಜ್ಯ ಮಟ್ಟದ ಅಧ್ಯಯನ ಪ್ರವಾಸ ಕೈಗೊಂಡಿರ್ತೀವಿ 3 ದಿನ. ಅದರ ಬಗ್ಗೆ ನನ್ನ ಅನಿಸಿಕೆಗಳು. ಜಿಲ್ಲಾ ಕೃಷಿ ವಿತರಕರು ಬಬ್ಬೂರು ವತಿಯಿಂದ ಹೋಗಿರ್ತೀವಿ. ನಾವು 4 ಕೃಷಿ ತೋಟಗಳಿಗೆ ಭೇಟಿ ನೀಡಿದಂತಹದಲ್ಲಿ ಅವರದ್ದು ಮೇನ್ ಉದ್ದೇಶ ಸಹಜ ಕೃಷಿ ಮಾಡಿದರೆ, ನೈಸರ್ಗಿಕ ಕೃಷಿ ಮಾಡಿದರೆ, ಸಾವಯವ ಕೃಷಿ. ಇದರ ಎಲ್ಲ ಮೂಲ ಉದ್ದೇಶ ಏನು? ರಾಸಾಯನಿಕ ಮುಕ್ತವಾಗಿ ಕೃಷಿ ಮಾಡ್ತಕ್ಕಂಥದ್ದು. ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಳ್ಳೆ ತಾಪುಗಳಿಗೆ ಭೇಟಿ ನೀಡಿಸಿದ್ದಾರೆ. ಬಹಳ ಒಳ್ಳೆ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ನಾವು ಸಹ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು. ಮೊದಲನೇದಾಗಿ ನಾವು ಭೇಟಿ ಕೊಟ್ಟಂತಹ ರಾಘವ್ ಸರ್ ಅವರು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಅವರ ಸರಳ ಜೀವನ ಎಷ್ಟಿದೆ ಅಂದರೆ ನಾವು ಊಹೆಗೂ ನಿಲುಕದ್ದು ಅಂಥ ಸರಳ ಜೀವನ ಮಾಡ್ತಾಯಿದ್ದಾರೆ. ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ನೋಡಿದ್ದೀವಿ ನಾವೆಲ್ಲರೂ. ಭಾಳ ಚೆನ್ನಾಗಿದೆ. ಅದನ್ನು ಫಾಲೋ ಅಪ್ ಮಾಡಬೇಕು. ಹಾಗೆ ರಾಮಾಂಜನೇಯವರು ಸ್ವಲ್ಪ ಕಮರ್ಷಿಯಲ್ ವ್ಯಕ್ತಿ ಆದ್ರೂ ಮಾಡಿದ್ದಾರೆ. ಅವ್ರದ್ದು ಒಪ್ಪಿಕೊಳ್ಬೇಕಾಗಿದ್ದೆ. ಅಲ್ಲಿ ವಿಶೇಷವಾದ ಗಿಡಗಳನ್ನೆಲ್ಲ ಹಾಕಿದ್ದಾರೆ, ವೈವಿಧ್ಯಮಯವಾಗಿ ಬೆಳೆದರೆ, ಮಿಶ್ರ ಬೆಳೆನೂ ಮಾಡಿದ್ದಾರೆ. ಆಮೇಲೆ ನಾವು ತಿರುಗಿ ದಿನ ಹೋದಂತಹ ತುಮಕೂರು, ಎಂತಹ ವ್ಯಕ್ತಿ ಅಂದರೆ ಅವ್ರ ಹೆಸರು ಹಫೀಜುಲ್ಲಾ ಖಾನ್ ಅಂತೇಳಿ. ಎಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ. ನಾವು ಹೋದಾಗ ಸ್ವಾಗತ ಕೊಡ್ಬೇಕಾದ್ರೆ ಕೊಟ್ಟರು. ಅಂಥ ಮನಸ್ಸಿನವರು, ಹೃದಯವಂತವ್ರು. ಅವರು ಸಮೇತನು ಭಾಳ ಚೆನ್ನಾಗಿ ಹೇಳಿದರು, ಭಾಳ ಎಕ್ಸ್ಪ್ಲೈನ್ ಮಾಡಿದರು. ಅವ್ರದ್ದು ಕೃಷಿ 25 ವರ್ಷದ ಅನುಭವನೂ ಹೇಳಿದರು. ಅವ್ರಿಗಾದಂತಹ ನೋವುಗಳು, ನಮಗೆ ಯಾರನ್ನ ಆ ಥರ ನೋವು ಬಂದಿದ್ದರೆ ಮುಗದೆ ಹೋಗಿತ್ತು. ಇವಾಗ ಛಲದಂಕ ಮಲ್ಲ ಅಂದ್ಕೊಂಬಿಡ್ರಿ. ಕಾಲುವೆ ಹೋಯ್ತು, ಪಾಲಕ್ ಬಂದ್ರೆ ತೋಟ ಎಷ್ಟೋ ಗಿಡ ಹೋಯ್ದು, 1100 ಗಿಡ ಹೋದು ಅಂತ ಹೇಳಿದರು. ಭಾಳ ಇದು ಅವರೊಂದು ಮಾತು ಹೇಳಿದ್ರಿ, ಭಾರಿ ಇಷ್ಟ ಆಯಿತು ನನಗೆ. ಏನಂದರೆ, ರೈತರಿಗೆ ಹೆಣ್ಣು ಕೊಡ್ತಿಲ್ಲ ಅಂತ ಬಸ್ನ ಡಿಸ್ಕಷನ್ ಮಾಡಾರಂತೆ. ಅವಾಗ ಹೇಳಿದ್ರಂತೆ, ದಡ್ಡ ಹಂಗೆ ಯಾಕೆ ಅಂದ್ಕೊಂತೀವಿ, ನೀನು IAS ಅಂತ ಹೇಳು. IAS ಅಂದರೆ ಏನು? ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್. ಎಂಥ ಸ್ಫೂರ್ತಿದಾಯಕ ಮಾತು, ತುಂಬ ಚೆನ್ನಾಗಿ ಹೇಳಿದರು. ಆಮೇಲೆ ಇನ್ನೊಂದು ಓದಿವ್ರಿ, ಯೂನಿವರ್ಸಿಟಿಗಳು ಏನಾದರೂ ತರಬೇತಿ ಕೊಡಂಗಿದ್ರೆ ಇವ್ರದ್ದು ಶ್ರೀಯುತ ಮೃತ್ಯುಂಜಯ ಸ್ವಾಮಿ ಮತ್ತು ಚನ್ನಕೇಶವ ಸ್ವಾಮಿ ಅವ್ರ ಮಗ, ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿದೆ. ನೋಡ್ಬೇಕು ಸರ್, ಒಂಥರ ಅದ್ಭುತ, ಅತ್ಯದ್ಭುತ. ಯಾವುದೇ ವಿಚಾರವಾಗಲಿ ಪ್ರಾಕ್ಟಿಕಲಾಗಿ ಮಾಡಿದ್ದಾರೆ. ಅವ್ರು ಪ್ರಾಯೋಗಿಕವಾಗಿ ಮಾಡಿದ್ರು. 250ಕ್ಕಿಂತ ಹೆಚ್ಚು ಅಲ್ಲೇ ನಾವು ಕಣ್ಣಾರೆ ಕಂಡಿದ್ದು, ನೈಜ ಸತ್ಯತೆ ಕಂಡಿದ್ದು. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅತ್ಯದ್ಭುತವಾಗಿ ಮಾಡಿದ್ದಾರೆ. ಮಿಶ್ರತಳಿ ಬಗ್ಗೆ ಮಾಡಿದ್ದಾರೆ. ಕೋಕೋ ಫೀಟ್ ಯಾವ ಥರ ಮಾಡೋದಂತ ತೋರಿಸಿದ್ರು. ನೋಡ್ಬೇಕು, ನರ್ಸರಿನೇ ಇದೆ ಅವ್ರದ್ದು. ಯಾವುದೇ ಗಿಡ ಬೇಕಾದರೂ ಅಲ್ಲಿ ನಾವು ನೋಡ್ಕೊಂಬರು. ನಾವು ಹೆಸರೇ ಕೇಳಲ್ಲ ರೀ ಅಂತ ಸರ್ವ ಸಾಂಬಾರೆ ಗಿಡ, ಆ ಥರ ಇದು ಉದಾಹರಣೆಯಿಂದ ಭಾಳ ಇದ್ದಾವೆ. ಆ ಥರ ಎಲ್ಲ ಮಾಡಿದ್ದಾರೆ. ಅವ್ರದ್ದು ರಾಸಾಯನಿಕ ಮುಕ್ತ, ಎಲ್ಲ ಸಾವಯವ. ಇನ್ನೊಂದೇನೆಂದರೆ ಅವ್ರು ಉಳುಮೆನೇ ಮಾಡಿಲ್ಲ. ನಾವು ಕೊಟ್ಟಂತಹ 4 ತೋಟ ಉಳುಮೆನೇ ಮಾಡಿಲ್ಲ ಅವರು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿದೆ, ಚೆನ್ನಾಗಿದೆ, ತುಂಬ ಅದ್ಭುತವಾಗಿತ್ತು. ನಮಗೆಲ್ಲ ಈ ಥರ ಅನುಭವವನ್ನು ಕೊಟ್ಟಂತಹ ರಜನಿಕಾಂತ್ ಸರ್ ತುಂಬ ಧನ್ಯವಾದಗಳು. ಇಷ್ಟು ಹೇಳ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀನಿ.